ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ನಮ್ಮ ಹೋರಾಟದ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ವಿಷಯಗಳ ಕುರಿತು ಚರ್ಚೆ ಮಾತನಾಡಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಘಟಕದ ಸುರೇಖಾ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರಾದ ಯಲ್ಲಪ್ಪ ಬಂಕಲ್ಗಿ ಅವರ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಡಿಸೆಂಬರ್ 7ರಂದು ಬೃಹತ್ ಹೋರಾಟವನ್ನ ಮಾಡಲಾಗಿತ್ತು. ಆ ಹೋರಾಟಕ್ಕೆ ಜೇವರ್ಗಿ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಆಗಮಿಸಿ ನಿಮ್ಮ ಹೋರಾಟದ ಬೇಡಿಕೆಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸಿ ಮಾತನಾಡುವ ಭರವಸೆ ನೀಡಿದ್ರು. ಆದರೆ ಹೋರಾಟದ ಬಗ್ಗೆ ಇಲ್ಲಿಯವರೆಗೆ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಭಾರತ ಸರ್ಕಾರ ಮೊದಲು ರೈತರ ಬಗ್ಗೆ ಕಳಕಳಿಯನ್ನ ವಹಿಸಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದರು, ಜೈ ಜವಾನ್ ಜೈ ಕಿಸಾನ್ ಒಂದು ಘೋಷಣೆ ನೀಡಿದರು. ರೈತರು ಅವ್ರ ಬೆವರು ಸುಡಿಸಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಾರ್ದೇನೆ ಭೂಮಿ ಬೆಳೀತದೋ ಬಿಡುತ್ತದೋ, ಮಳೆ ಬರ್ತದೋ ಬಿಡುತ್ತದೋ, ಬೀಜ ಹಾಕೋದಂತೂ ಹಾಕ್ತಾರೆ. ನಾವು ನೌಕರಿ ಮಾಡೋರು ಏನು ಮಾಡ್ತೀವಿ, 30 ದಿವಸಕ್ಕೆ ನಮಗೆ ಸ್ಯಾಲ್ರಿ ಬರ್ತದೆ. ರೈತರಿಗೆ ಹಂಗಿರಲ್ಲ, ಮಳೆ ಬರೋಬರಿ ಬಂದ್ರೆ ಬೆಳೆ ಬರ್ತದೆ, ಇಲ್ಲ ಅಂದ್ರೆ ಏನಿಲ್ಲ, ಅದು ಬೀಜ ಹಾಕಿದ್ನು ಹೋಗ್ಬಿಡ್ತದೆ. ಆದ್ದರಿಂದ ಅವ್ರ ಬಗ್ಗೆ ಫಸ್ಟ್ ನಿಗಾ ವಹಿಸಬೇಕು. ಆಮೇಲೆ ಇನ್ನೊಂದೇನಂದ್ರೆ ಈ ಕರೆಂಟಿಂದು ಭಾಳ ಪ್ರಾಬ್ಲಮ್ ಅದು. ಸಿಟಿ ಒಳಗೆ ಏನೂ ಇರಲ್ಲ, ದಿನ ಎಲ್ಲ ಇರ್ತದೆ, ರಾತ್ರಿ ಎಲ್ಲ ಇರ್ತದೆ. ಬಟ್ ರೈತರು ಅವರಿಗೆ ಹೊಲಗಳಿಗೆ ನೀರು ಬಿಟ್ಕೋಬೇಕಾದ್ರೆ ಇಂತಿಷ್ಟೇ ತಾಸು ಅಂತ ಬಿಡ್ತಾರೆ. ಅದು ರಾತ್ರಿ ಟೈಮ್ನಾಗ ನೀರು ಬಿಡ್ತಾರೆ. ಆ ಟೈಮ್ನಾಗ ಹೋಗೋದೆಲ್ಲ ಭಾಳ ಕಷ್ಟ. ಮಿನಿಮಮ್ ಒಂದು 10 ತಾಸು ಕಡಿಮೆ ಕೊಟ್ಟರು ಅಡ್ಡಿಲ್ಲ, ಹಗಲತ್ತು ಕೊಟ್ಟರು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ರೈತರು ಭಾಳ ಕಷ್ಟ ಆಗ್ತದೆ ರಾತ್ರಿ ಹೋಗಬೇಕಾದ್ರೆ. ಆಮೇಲೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ 5 ಕೋಟಿ ಬಜೆಟ್ ಇರೋದ್ರಲ್ಲಿ 5,000 ಕೋಟಿ ಬಜೆಟ್, ಅದರಲ್ಲಿ ಮಿನಿಮಮ್ ಒಂದು 5% ಅದು ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟರೆ ಅದು ಅಲ್ಲಿ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಗ್ರಾಮಗಳ ಅಭಿವೃದ್ಧಿ ಆದ್ರೇ ದೇಶ ಅಭಿವೃದ್ಧಿ ಆಗ್ತದೆ. ನಮ್ಮ ಮನೆಯೇ ನಾವು ಅಭಿವೃದ್ಧಿ ಮಾಡ್ಕೊಳ್ಳಿಲ್ಲ ಅಂದ್ರೆ ದೇಶ ಅಭಿವೃದ್ಧಿ ಮಾಡೋದ್ರಾಗ ಏನು ಉಪಯೋಗ ಇಲ್ಲ. ಅದರಿಂದ ಅಟ್ಲೀಸ್ಟ್ ಒಂದು 5% ಆದರೂ ಬಜೆಟ್ ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಅದಾದಮೇಲೆ ರಾಜ್ಯ ಸರ್ಕಾರ ರೈತರಿಗೆ ಬರದ ಪರಿಹಾರ ಹಣ ಅಂಥೇಳಿ ಪ್ರತಿ ಎಕರೆಗೆ ಒಂದು 25,000 ಅವ ಬೆಳೆದ್ರದ್ರಾಗ ಲಕ್ಷಗಟ್ಟಲೆ ಬೆಳಿಬೋದು. ಒಂದು ಎಕರೆದಲ್ಲಿ 2,000 3,000 ಕೊಟ್ಟರೆ ಅದು ಏನೂ ಆಗೋದೇ ಇಲ್ಲ. ಯಾಕಂದ್ರೆ ಈಗ ದೇಶಕ್ಕೆ ಅನ್ನ ಹಾಕೋ ರೈತನೇ ಬಡವ, ಉಳಿದವರೆಲ್ಲ ಅಲ್ಲ. ದೇಶಕ್ಕೆ ಯಾರು ಅನ್ನ ಹಾಕ್ತಾರೆ ಅವರೇ ಬಡವರು ಈಗಿನ ಪ್ರಚಲಿತದಲ್ಲಿ. ಅದಕ್ಕಾಗಿ ಪ್ರತಿ ಎಕರೆಗೆ ಅಟ್ಲೀಸ್ಟ್ ಒಂದು 25,000 ರೂಪಾಯಿ ಆದರೂ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮ ಇದು. ಆಮೇಲೆ ಇದಾಯ್ತಾ, ಗ್ರಾಮೀಣ ಪ್ರದೇಶ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರಿ ನಾಗರಿಕ ಸೇವೆಗಳು ಯಾವ್ಯಾವ ಅಂದ್ರೆ ಆಹಾರ ಪಡಿತರ ಚೀಟಿ, ಆಧಾರ್ ನೋಂದಣಿ, ಜನನ ಮರಣ ಪತ್ರ ಮಾಡೋದು, ರೈತರಿಗೆ ಕೃಷಿಗೆ ಸಂಬಂಧಿಸಿದ ನಾಗರಿಕ ಸೇವೆಗಳು, ಇವು ಯಾವ್ಯಾವ ಗ್ರಾಮ ಪಂಚಾಯತಿಗಳು ಇವೆಲ್ಲ ಲಾಗಿನ್ ಮಾಡ್ಲಿಕ್ಕೆ ಅವ್ರದ್ದೇ ಆದಂಥದ್ದು ಒಂದು ಸ್ವಾತಂತ್ರ್ಯ ಕೊಡಬೇಕು. ಯಾರ್ಯಾರಿಗೋ ಕೊಟ್ಟರೆ ಅವರಿಗೆಲ್ಲ ಉಪಯೋಗ ಆಗ. ಪಂಚಾಯತಿ ಅಭಿವೃದ್ಧಿ ಆದರೆ ಜನರ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ಈ ಸಿಟಿ ಒಳಗೆ ಹೆಂಗೋ ಬದುಕ್ಬೋದು. ರೈತರು ಗ್ರಾಮ ಪಂಚಾಯತಿಯಲ್ಲಿ ಇರೋದ್ರಿಂದ ಪಂಚಾಯತಿಗಳು ಪ್ರತಿಯೊಂದು ಫೆಸಿಲಿಟೀಸ್ ಅವ್ರಿಗೆ ಕೊಡಬೇಕು. ಹಾಗಾಗಿ ಇವೆಲ್ಲನೂ ಇಟ್ಕೊಂಡು ನಾವು 7/12/2023 ಜೇವರ್ಗಿ ತಾಲೂಕದಾಗ ಒಂದು ಉಗ್ರ ಹೋರಾಟ ಮಾಡಿದ್ವಿ. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಮನವಿ ಪತ್ರನೂ ಕೊಟ್ಟಿದ್ದೀವಿ, ತಹಸೀಲ್ದಾರಿಗೂ ಕೊಟ್ಟಿದ್ದೀವಿ. ಇದು ಯಾವುದು ಈಗ ನಡೆದಿರುವಂತಹ ಬೆಳಗಾವಿ ಅಧಿವೇಶನದಲ್ಲಿ ರೈತರ ಪರವಾಗಿ ಆಗಲಿ ಈ ನಮ್ಮ ಯಾವುದೇ ಇದರಲ್ಲಿ ಅಲ್ಲಿ ಯಾವುದು ಪ್ರಶ್ನೆಯನ್ನು ಉದ್ಭವಿಸಿಲ್ಲ, ಯಾರು ಅದನ್ನು ಎತ್ತಿ ಮಾತಾಡಿಲ್ಲ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24/7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 240066.